ನಮ್ಮ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅವರು ಅವ್ರು ಗೆಲ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ವಲ್ಲ. ಇನ್ನು ಪ್ರಧಾನಿ ಎಲ್ಲಿಂದ ಆಗುತ್ತಾರೆ? ನಾನು ಪ್ರಧಾನಿ ಎಲ್ಲರ ಪ್ರಧಾನಿ ಆಗಕ್ಕಾಗುತ್ತಾ? ಅರ್ಹತೆ ಇಲ್ಲ ಅವ್ರಿಗೆ. ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಏನು? ಬಡವ್ರ ದುಡ್ಡು ಬಡವರಿಗಾಗಿ ಸದುಪಯೋಗ ಆಗಲಿ ಅಂತ ಈ ಸಿದ್ದರಾಮಯ್ಯನವರ ಸರ್ಕಾರ ಸಹಾಯ ಮಾಡಿದ್ದಾರೆ. ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಅನುಭವಿಸ್ತಾ ಇದ್ದಾರೆ. ಈಗ ಬೇರೆ ಯಾವ್ದು ವಿರೋಧಿ ಮಾಡಕ್ ಆಗ್ತಾ ಇಲ್ಲ. ಬೇಡಾದವ್ರು ಏನಾದ್ರೂ ಮಾತಾಡ್ಕೊಳ್ತಾರೆ. ಜನರಿಗೆ ಅನುಕೂಲ ಆಗಲಿ ಅಂತಾನೆ 5 ಗ್ಯಾರಂಟಿ ಜಾರಿ ತಂದಿದ್ದಾರೆ. ಸಾವಿರಾರು ಕೋಟಿ ಗಟ್ಟಲೆ GST ಮೂಲಕ ಕೇಂದ್ರ ಸರ್ಕಾರಕ್ಕೆ ಹೋಗ್ತೈತೆ. ಈಗ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಕ ವಾಪಸ್ ಕೊಡ್ತಾ ಇಲ್ಲ. ಲೋಕಸಭೆ ತನಕ ಮಾತ್ರ ಕೊಡ್ತಾರೆ ಅಷ್ಟೇ. ಆಮೇಲೆ ಎಲ್ಲಿ ತಂದು ಕೊಡ್ತಾರೆ? ಈಗ ಯಾರು ದುಡ್ಡು ತೆಗೆದು ಯಾರಿಗೂ ಕೊಡ್ತಾ ಇಲ್ಲ. ಅವ್ರ ಕೈಯಿಂದ ಯಾರು ಕೊಡ್ತಾ ಇಲ್ಲ. ವಿಜಯ್ ಮಲ್ಯ ಅವರು ಸಾವಿರಾರು ಕೋಟಿ ದುಡ್ಡು ಮನ್ನಾ ಮಾಡಿದ್ರು. ಅದಕ್ಕೆ ದೇಶ ಹಾಳಾಗಲ್ವಾ? ಬಡವ್ರ ದುಡ್ಡು ಬಡವರಿಗೆ ಹಂಚಿದ್ರೆ ಇನ್ನೇನ್ ತೊಂದ್ರೆ? ಬಿಜೆಪಿ ಅವರಿಗೆ ತೊಂದರೆ ಆಗ. ಸುಮ್ಮನೆ ಹೇಳಕ್ಕೆ ಯಾರು ಬೇಕಾದ್ರೂ ಹೇಳ್ಬೋದು. ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದೆ ರಾಜ್ಯದಲ್ಲಿ. ಮೊದಲು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಬಿಜೆಪಿಯ ಬಿ ಟೀಮ್ JDS ಅಂತ. ಅದನ್ನು ನಿಜವಾಗಿ ತೋರಿಸ್ಬೇಕು. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನಮ್ಮ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅವರು ಆಗಬೇಕು. ಯಾಕೆ ಸರ್ ರಾಹುಲ್ ಗಾಂಧಿ ಅವರು ಆಗಬೇಕು? ಇಲ್ಲ, ಅವರಿಗೆ ಒಮ್ಮೆ ಆಡಳಿತ ಕೊಟ್ಟು ನೋಡಬೇಕು. ಅವರು ಬಡ ಜನರ ದೀನ ದಲಿತರ ಉದ್ಧಾರ ಮಾಡೋದು ಅವರ ಅಜೆಂಡಾ ಇದೆ. ಹಾಗಾಗಿ ಅವರಿಗೂ ಒಂದು ಸಾರಿ ಅಧಿಕಾರ ಕೊಟ್ಟು ನೋಡಬೇಕು. ಬದಲಾವಣೆ ಆಗಬೇಕು ಅಂತೀರ ಆಗಿದ್ರು ಅವರು. ಈ ನರೇಂದ್ರ ಮೋದಿ ಅವರು ಏನಿದ್ರು 2 ಅವಧಿಗೆ ಪ್ರಧಾನಿ ಆಗಿದ್ರು. 3ನೇ ಅವಧಿಗೆ ಯಾಕೆ ಅವರು ಮುಂದುವರಿಯೋದು ಬೇಡ ಅಂತೀರಾ? 1ನೇ ಅವಧಿಯಲ್ಲಿ ಭಾಳ ಹುರುಪಿನಿಂದ ಕೆಲಸ ಮಾಡಿದರು, ಇಲ್ಲ ಅಂತ ಹೇಳಬಾರ್ದು. 2ನೇ ಅವಧಿಗೆ ಅವಾಗಿನಷ್ಟು ಕೆಲಸ ಇಲ್ಲ. ಬರೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾರೆ ಹೊರತಾಗಿ ಈ ದೇಶದ ಬಡ ಜನರ ದೀನದಲಿತರ ಅಲ್ಪಸಂಖ್ಯಾತರ ಹಕ್ಕು ರಕ್ಷಣೆ ಮಾಡಲಿ ಸ್ವಲ್ಪ ವಿಫಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ ಅಂತಂದ್ರಿ, ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೂ ಸಂತೋಷ, ಅವರು ರಾಹುಲ್ ಗಾಂಧಿ ಅವರಾದರೂ ಒಂದೇ ಪಾರ್ಟಿ ಅಲ್ಲ, ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಒಬ್ಬರು ಆಗ್ತಾರೆ. ಮೆಜಾರಿಟಿ ಬಂದರೆ ಒಬ್ಬರಿಗೆ ಆಗ್ತಾರೆ. ಏನು ಒಂದು ನರೇಂದ್ರ ಮೋದಿಯವರ ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ INDA ಏನೋ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಈಗಲೇ ಒಗ್ಗಟ್ಟಿಲ್ಲ. 28 ಪಕ್ಷಗಳು ಏನು ಸೇರಿ ಮಾಡ್ತಾ ಇದ್ದಾವೆ. ಈ ಒಂದು ಮೈತ್ರಿ ಏನಿದೆ ಅದು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ಒಂದೇ ಮನೆಯಲ್ಲಿ ಕುಟುಂಬರು ಎಷ್ಟೋ ಜನ ಬೇರೆ ಬೇರೆ ಮಾತಾಡ್ತಿರ್ತಾರೆ, ಸಹಜ. ಅವು ಇವು ಆ ಪಕ್ಷ ಈ ಪಕ್ಷ ಎಲ್ಲ ಕೂಡಿ ಎಲೆಕ್ಷನ್ ಟೈಮ್ನಲ್ಲಿ ಒಂದಾಗ್ತಾರೆ. ನಾಯಕನನ್ನು ಮೆಜಾರಿಟಿ ಬಂದರೆ ನಾಯಕನ ಆರಿಸಿ ಪ್ರಧಾನಮಂತ್ರಿ ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಏನು ಪ್ರಸ್ತಾಪ ಆಗ್ತಾ ಇದೆ, ಇದು ಈ ಒಂದು ಆಯ್ಕೆ ಆದರೆ ದಕ್ಷಿಣ ಭಾರತಕ್ಕೆ ಎಲ್ಲೋ ಒಂದು ಕಡೆ ಪ್ರಾಶಸ್ತ್ಯ ಸಿಗುತ್ತೆ ಅಂತ ಅನಿಸುತ್ತೆ ನಮಗೆ. ದಕ್ಷಿಣ ಭಾರತಕ್ಕೂ ಪ್ರಾಶಸ್ತ್ಯ ಕೊಡ್ತಾರೆ. ಮೇಲಾಗಿ ಇಡೀ ದೇಶದ ಸಮಗ್ರತೆಯ ಬಗ್ಗೆ ವಿಚಾರ ಮಾಡಿ ಎಲ್ಲರಿಗೂ ಒಳ್ಳೆಯ ಥರ ಆಗೋಂಥ ಆಡಳಿತ ನಡೆಸ್ತಾರೆ. ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ಬಂದರೆ, ರಾಹುಲ್ ಗಾಂಧಿ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಅಲ್ಲ, ಅಸಂಬದ್ಧ ಹೇಳಿಕೆಯನ್ನು ನೀಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅಸಂಬದ್ಧ ಹೇಳಿಕೆ ನೀಡ್ತಾರಂತ ಆ ಥರ ಏನು ಕಾಣಿಸಲ್ಲ. ವಿರೋಧ ಪಕ್ಷದವರು ಆ ಥರ ಬಿಂಬಿಸ್ತಾರೆ, ಸರಿಯಾಗಿ ಸ್ಟೇಟ್ಮೆಂಟ್ ಕೊಡಲ್ಲ ಅಂತ. ಅವರಿಗೆ ಬೇಡ ಆದವರು ವಿರೋಧ ಪಕ್ಷದವರು ಆ ಥರ ಟೀಕೆ ಮಾಡ್ತಾರೆ. ಹಾಗಿದ್ರೆ ಈಗ ಲೋಕಸಭೆಗಾಗಿ BJP ಮತ್ತು JDS ಮೈತ್ರಿ ಆಗಿದೆ ರಾಜ್ಯದಲ್ಲಿ, ಇದರ ಬಗ್ಗೆ ಏನು ಹೇಳ್ತೀರಾ? ಮೊದಲು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು BJPಯ ಬಿ ಟೀಮ್ JDS ಅಂತ. ಅದನ್ನು ನಿಜವಾಗಿ ತೋರಿಸ್ಕೊಟ್ರು. ಈಗ ಸ್ವಂತ ಬಲದಿಂದ ನಿಂತು ಆರಿಸಿ ಬರೋದು ಅವರಿಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಜೊತೆಗೆ ಮೈತ್ರಿ ಬೆಳೆಸ್ಕೊಂಡಿರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅನ್ನೋ ಕಾರಣಕ್ಕೆ 2 ಪಕ್ಷಗಳು ಮೈತ್ರಿ ಆಗಿದೆ ಅಂತನಾ ಅಥವಾ ಹೇಗೆ? ಹೌದು, ಅವರಿಂದ ಸ್ವಂತ ಬಲದಿಂದ ಆರಿಸಿ ಬರುವಷ್ಟು ಕೆಪಾಸಿಟಿ ಇಲ್ಲದೇ ಇರ್ಬೋದು. ಅದಕ್ಕೋಸ್ಕರ BJPಯಲ್ಲಿ ಮೈತ್ರಿ ಮಾಡಿಕೊಂಡಿರ್ಬೋದು. ಈಗ ಹಾಗಿದ್ರೆ ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ನೋಡಿರಿ, 6-7 ತಿಂಗಳಾಯಿತು ಬಂದು. ಬಡ ಜನರಿಗೆ ಎಲ್ಲ ಅನುಕೂಲತೆ ಮಾಡಿದ್ದಾರೆ. 5 ಗ್ಯಾರಂಟಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಟ, ಆಮೇಲೆ ಪವರ್ ಬಿಲ್ಲು ಈ ಥರ ಮಾಡಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಮಾಡಿದ್ದಾರೆ. ಬಡವ್ರ ದುಡ್ಡು ಬಡವ್ರಿಗಾಗಿ ಸದುಪಯೋಗ ಆಗಲಿ ಅಂತ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದವರು ಈ ರಾಜಕೀಯ ಮುನ್ನೆಲೆಗೆ ಬರಲಿ ಅಂತ ಸಹಾಯ ಮಾಡಿದ್ದಾರೆ. ಈ ಪಂಚ ಯೋಜನೆಗಳು ಏನಿದೆ, ಉಚಿತ ಯೋಜನೆಗಳು, ಇದರಿಂದ ಜನಕ್ಕೆ ಅನುಕೂಲತೆಗಳಿಂತ ಅನಾನುಕೂಲತೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀವಿ. ಬೇಡಾದವರು ಏನಾದರೂ ಮಾತಾಡ್ಕೊಳ್ತಾರೆ. ಜನರಿಗೆ ಒಳ್ಳೇದು ಮಾಡಿದ್ದಾರೆ. ಜನರಿಗೆ ಅನುಕೂಲ ಆಗಲಿ ಅಂತಲೇ 5 ಗ್ಯಾರಂಟಿ ಜಾರಿಗೆ ತಂದಿದ್ದಾರೆ. ಹಂತ ಹಂತವಾಗಿ ತರ್ತಾ ಇದ್ದಾರೆ. ಒಳ್ಳೇದು ಮಾಡಿದ್ದಾರೆ. ಬೇಡಾದವರು ಟೀಕೆ ಮಾಡೋಕ್ಕೆ ಒಂದು ಕಾರಣ ಅಷ್ಟೇ.
ಅನುಕೂಲತೆಗಳು ಅನಾನುಕೂಲತೆಗಳು ಒಂದೆಡೆ ಆದರೆ ಈ ಯೋಜನೆಗಳಿಂದ, ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ. ಬಡವರ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತಲೇ ಸಿದ್ದರಾಮಯ್ಯ ಸಾಹೇಬರು ಬಡವರು ಏಳಿಗೆಗಾಗಿಯೇ ಇಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಮೊದಲು ಯಾಕೆ ಸರ್ಕಾರದಲ್ಲಿ ಆದರೂ GST ಇತ್ತು, ಈಗ ತುಂಬ ಜಾಸ್ತಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಾವಿರಾರು ಕೋಟಿಗಟ್ಟಲೆ GST ಮೂಲಕ ಕೇಂದ್ರ ಸರ್ಕಾರಕ್ಕೆ ಹೋಗ್ತೈತೆ. ಈಗ ರಾಜ್ಯ ಸರ್ಕಾರ ಇಂಪ್ರೂವ್ಮೆಂಟ್ ಮಾಡೋಕೆ ವಾಪಸ್ ಕೊಡ್ತಾ ಇಲ್ಲ. ಅಭಿವೃದ್ಧಿ ಆಗುತ್ತೆ, ಜನರ ಅಭಿವೃದ್ಧಿಯೇ ಈ ಸಿದ್ದರಾಮಯ್ಯನವ್ರ ಸರ್ಕಾರದ ಧ್ಯೇಯ. ಹಾಗಿದ್ರೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನಪರವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತೀರಾ? ಈಗೆಲ್ಲ ರೋಡು, ಸ್ಕೂಲ್ ಬಿಲ್ಡಿಂಗು, ಆಮೇಲೆ ಕುಡಿಯೋ ನೀರಿನ ಬಗ್ಗೆ ಎಷ್ಟೋ ಸ್ಕೂಲ್ ಬಿಲ್ಡಿಂಗು ಶಿಥಿಲಗೊಂಡು ಮಕ್ಕಳ ಮೇಲೆ ಬಿದ್ದು ಹೋಗೋಂಥ ಪರಿಸ್ಥಿತಿ ಇರ್ತೈತೆ. ಅವಕ್ಕೋಸ್ಕರ ಮಾಡಬೇಕು ಅಭಿವೃದ್ಧಿ. ಕುಡಿಯೋ ನೀರು, ಶಾಲಾ ಬಿಲ್ಡಿಂಗು, ಬಸ್ ಸ್ಟ್ಯಾಂಡು, ಕೆರೆ, ನೀರು, ಡ್ಯಾಮು ಇಂಥವು ಮೊದಲಾದವುಗಳೆಲ್ಲ ಅಭಿವೃದ್ಧಿ ಮಾಡಲೇಬೇಕು. ಅಂದರೆ ಜನರಿಗೆ ಅನುಕೂಲ ಆಗ್ತೈತಿ. ಈಗ ಸಾವಿರಾರು ಕೋಟಿ ನೀರವ್ ಮೋದಿ, ವಿಜಯ್ ಮಲ್ಯ ಅವರು ಸಾವಿರಾರು ಕೋಟಿ ದುಡ್ಡು ಮನ್ನಾ ಮಾಡಿದರು. ಅದಕ್ಕೆ ದೇಶ ಹಾಳಾಗಲ್ವಾ? ಈ ಬಡವ್ರ ಬಗ್ಗೆ ಬಡವ್ರ ದುಡ್ಡು ಬಡವ್ರಿಗೆ ಹಂಚಿದ್ರೆ ಇನ್ನೇನು ತೊಂದರೆ? BJP ಅವರಿಗೆ ತೊಂದರೆ ಆಗೋದು. ಬಡವ್ರ ದುಡ್ಡು GST ಸಿಕ್ಕಾಪಟ್ಟೆ ಕಟ್ಟೋರೆ ಅವರು, ಮತ್ತು ಅವ್ರಿಗೆ ಅನುಕೂಲತೆ ಆಗಲಿ ಅಂತ ಅವ್ರಿಗೆಲ್ಲ ಅನುಕೂಲ ಮಾಡಿದ್ದಾರೆ. BJP ಅವರು ಆ ಥರ ಟೀಕೆ ಮಾಡ್ತಾರೆ. ಯಾವ ಪಕ್ಷ ಆದರೂ ನಮ್ಗೆ ಅಷ್ಟೇ, ನಮ್ಮ BJPನೂ ಅಷ್ಟೇ, ಕಾಂಗ್ರೆಸ್ನೂ ಅಷ್ಟೇ. ಈಗ ಸಾವಿರಾರು ಕೋಟಿಗಟ್ಟಲೆ ಮನ್ನಾ ಮಾಡಿದಾರಲ್ಲ, ಅದಕ್ಕೆ ದೇಶ ದಿವಾಳಿ ಆಗಲ್ವ? ನಾವು ಅದನ್ನು ತುಲನೆ ಮಾಡಿ ನೋಡಬೇಕು, ಇದನ್ನು ತುಲನೆ ಮಾಡಿ ನೋಡಬೇಕು. ಬಡವ್ರ ದುಡ್ಡು ಬಡವ್ರಿಗೆ ಹೋಗಲಿ ಅಂತ 5 ಗ್ಯಾರಂಟಿ ಜಾರಿಗೆ ತಂದಿದ್ದಾರೆ ಅಷ್ಟೇ. ಹಾಗಿದ್ರೆ ನರೇಂದ್ರ ಮೋದಿಯವರ ಸರ್ಕಾರವನ್ನು ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ ಅಂತಾರೆ. ಅದು ನಿಜ ಆಗಿದೆ? 100% ಸತ್ಯ. ಅವರು ಶ್ರೀಮಂತರ ಪರವಾಗಿ ಇದ್ದುದರಿಂದಲೇ ಸಾವಿರಾರು ಕೋಟಿ ಶ್ರೀಮಂತರು ಅಮೌಂಟು ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಾರೆ. ಬಡವ್ರದ್ದು ಎಲ್ಲಿ ಮಾಡಿದ್ದಾರೆ ನೋಡಿ? ಮಾಡಿಲ್ಲ ಅವರು. ಓಕೆ. ಹಾಗೆಯೇ ಇನ್ನೇನು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಇರುವಂಥದ್ದು. ಸೊ ಇದೊಂದು ರಾಜಕೀಯ ತಂತ್ರ. ಚುನಾವಣೆ ವರ್ಷದಲ್ಲಿ, ಅದು ಕೂಡ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಉದ್ಘಾಟನೆ ಮಾಡ್ತಾ ಇರೋದು ಅಂತ. ನಿಜ. ಯಾಕಂದರೆ ಈಗ ಮೇ ತಿಂಗಳಲ್ಲಿ ನಡಿಬೋದು MP ಚುನಾವಣೆ. ಅದಕ್ಕೋಸ್ಕರ ಪ್ರಧಾನಿಯವರು ಗಿಮಿಕ್ ಮಾಡ್ತಾರೆ. ದೇವರು ಅಲ್ಲ ಅಂದರು, ಮಸೀದಿಯಾಗಿದ್ದು ಅಲ್ಲ ಆದರೂ ದೇವ್ರನ್ನೇ, ಶ್ರೀರಾಮನಾದರೂ ಕೂಡ ದೇವರೇ. ದೇವರು ಬಗ್ಗೆ, ಈ ಗುಡಿ ಗುಂಡಾರ ಬಗ್ಗೆ, ಮಸೀದಿ ಬಗ್ಗೆ ಯಾರೂ ತಾರತಮ್ಯ ಮಾಡಬಾರ್ದು. ಕೆಲವೊಬ್ಬರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹಿಂದೂಗಳ ಮತ ಬ್ಯಾಂಕ್ ಜಾಸ್ತಿ ಇದೆ ಅಂತ ಈ ಥರ ಮಾಡ್ತಾರೆ ಅಷ್ಟೇ. ಹೌದು, ಇದೊಂದು ಹಿಂದೂ ದೇಶ. ಇಲ್ಲಿ ನಾವು ರಾಮ ಮಂದಿರವನ್ನು ಕಟ್ತೇವೆ. ಇದೊಂದು ಏನಂತಾರೆ, ಜಾತ್ಯತೀತ ಜಾತೀಯವಾದ ಅಲ್ಲ ಅಥವಾ ಕೋಮುವಾದ ಅಲ್ಲ. ನಮಗೆ ಬೇಕಾಗಿದ್ದನ್ನು ನಾವು, ಅಂದರೆ ದೇವಸ್ಥಾನ ಅತ್ಯವಶ್ಯಕವಾಗಿತ್ತು, ಕಟ್ಟಿದ್ದೇವೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಮ್ಮದು ಜಾತ್ಯತೀತ ರಾಷ್ಟ್ರ. ಎಲ್ಲ ಜನಾಂಗದವರು, ಸರ್ವ ಜನಾಂಗದವರು ತಮ್ಮ ಸ್ವತಂತ್ರವಾಗಿ ತಮ್ಮ ಉಡುಗೆ ತೊಡುಗೆ, ತಮ್ಮ ದೇವ ಮಂದಿರದಲ್ಲಿ ತಾವು ಹೆಂಗೆ ಬೇಕಾದರೂ ನಡ್ಕೋಬೋದು. ಅದು ಈ ದೇಶ ಜಾತ್ಯತೀತ ರಾಷ್ಟ್ರ. ಹಿಂದೂಗಳು ಅಷ್ಟೇ ವಾಸ ಮಾಡ್ತಾ ಇಲ್ಲವಲ್ಲ, ಸರ್ವ ಜನಾಂಗದವರು, ಕ್ರಿಶ್ಚಿಯನ್ರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಇನ್ನೂ ಹಲವಾರು ಜನಾಂಗದವರು ಇದ್ದಾರೆ. ಮತ್ತು ಅವರೆಲ್ಲ ಅವರು ತಮ್ಮ ಮಂದಿರ, ಮಸೀದಿ, ರಾಮ ಮಂದಿರ ಮಾಡಲಿ, ಅದು ನಮಗೇನು ಬೇಡ. ನಾವು ಹಿಂದೂ ಜನನೇ. ಎಲ್ಲ ಜಾತಿ ಜನಾಂಗದವರು ಸಹಬಾಳ್ವೆಯಿಂದ ಬದುಕುವುದಕ್ಕೋಸ್ಕರ ಅನುಕೂಲ ಮಾಡಿಕೊಡ್ಬೇಕು. ಆವಾಗಲೇ ಈ ದೇಶ ಮುಂದುವರಿಯುತ್ತೆ. ಸರ್ ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಈಗ ಹೇಳ್ಬೇಕಂದ್ರೆ 10 ವರ್ಷ ಮೋದಿಯವರೇ ಆಳಿದ್ದಾರೆ. ಇಡೀ ನಮ್ಮ ದೇಶ ಜನಕ್ಕೆ ಗೊತ್ತಿದೆ. ಅಂತಾರಾಷ್ಟ್ರೀಯ ಎಲ್ಲ ಅವ್ರಿಗೆ ನೋಡಿ ಓಡಾಡಿದ್ದಾರೆ, ಅನುಭವ ಇದೆ. ಮುಂದೇನು ಅವರೇ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ನಮ್ಮ ಇಚ್ಛೆ. ಈಗ ಬೇರೆಯವರು ಆಗ್ಬೋದು, ಆದರೆ ನಮ್ಮ ದೇಶದ ಗೌರವ ಉಳ್ಕೋಬೇಕು. ನಮ್ಮ ದೇಶ ಭದ್ರತೆಗೆ, ನಮ್ಮ ಜನಕ್ಕೆ ಒಳ್ಳೆಯದಾಗುತ್ತೆ. ಅದನ್ನು ನಾವು ಅಷ್ಟು ಹೇಳ್ಬೋದು. ಸರ್, ಈಗ ಮೋದಿಯವರ ಸರ್ಕಾರವನ್ನು ಸೋಲಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ INDA ಎನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಈಗ ಕೇಳಿ ಬರ್ತಾರೋ ಹೆಸರು ರಾಹುಲ್ ಗಾಂಧಿ, ಹಾಗೆಯೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು. ಈ ಬಗ್ಗೆ ಏನು ಹೇಳ್ತೀವಿ? ಅವ್ರು ಯಾರಿಗೂ ಆಸಕ್ತಿ ಇಲ್ಲ ಸರ್. ಸುಮ್ಮನೆ ಬೇರೆ ಹೇಳ್ಕೋಬಹುದು, ಇಲ್ಲ ಅಂತಲ್ಲ.
ಆದರೆ ಇದು ಬೇಕಲ್ಲ, ತಾಕತ್ತು ಬೇಕಲ್ಲ. ಸುಮ್ಮನೆ ಹೇಳೋಕ್ಕೇನು ಯಾರು ಬೇಕಾದ್ರೂ ಹೇಳ್ಬೋದು, ಆಗಲ್ಲ ಅದು. ಅವ್ರು ಹೇಳ್ಕೊಂಡಷ್ಟು ಅವ್ರು ಗೆಲ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ವಲ್ಲ. ಇನ್ನು ಪ್ರಾಧಾನ್ಯ ಎಲ್ಲಿಂದ ಆಗುತ್ತಾರೆ? ಗೆಲ್ಲೋದೇ ಗ್ಯಾರಂಟಿ ಇಲ್ವಲ್ಲ. ಹಾಗಿದ್ರೆ ಅವ್ರಿಗೆ ಅನುಮಾನ. ಓಕೆ, ಈ NDA ಸರ್ಕಾರದ ವಿರುದ್ಧ ಈ ಒಂದು ಮೈತ್ರಿಕೂಟ ಸಕ್ಸಸ್ ಆಗಲ್ಲ ಅಂತೀರಾ? ಆಗಲ್ಲ ಸೊ ಅವೇ ಕಿತ್ತಾಡ್ತಾರೆ ಇವತ್ತು ಒಂಥರ ಇರ್ತಾರೆ, ನಾಳೆ ಒಂಥರ ಇರ್ತಾರೆ. ಒಗ್ಗಟ್ಟಿಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ಕೊಂತಾರೆ ನಾನು ಪ್ರಧಾನಿ ಅಂತ. ಎಲ್ಲರೂ ಪ್ರಧಾನಿ ಆಗೋಕ್ಕಾಗುತ್ತಾ? ಆ ಅರ್ಹತೆ ಬೇಕಲ್ಲ. ಅರ್ಹತೆ ಇಲ್ಲ ಅವ್ರಿಗೆ, ಹೇಳ್ಕೊತಾರೆ ಅಷ್ಟೇ. ಆಗ್ಬೇಕಲ್ಲ, ಸುಲಭ ಅಲ್ಲ ಅದು. ಓಕೆ, ಈ BJP ಅಥವಾ NDA ಇಂದನೂ ಕೂಡ ನರೇಂದ್ರ ಮೋದಿಯವರ ಸ್ಥಾನವನ್ನು ತುಂಬಬಲ್ಲ ಇನ್ನೊಬ್ಬ ನಾಯಕ ಇಲ್ಲ ಅಂತೀರಾ? ಅಲ್ಲ, ಈಗ ಸದ್ಯಕ್ಕೆ ಬೇಡ, ಇವರೇ ಇರಲಿ. ನೆಕ್ಸ್ಟ್ ನೋಡೋಣ. ಇದಾರಲ್ಲ, ಅಮಿತ್ ಶಾ ಇದ್ದಾರೆ, ಇವರು ಯೋಗಿನಾಥ್, ಇವರೆಲ್ಲ ಪವರ್ಫುಲ್ ಮನುಷ್ಯರು. ಅವರೆಲ್ಲ ಚೆನ್ನಾಗಿ ಆಡಳಿತ ಮಾಡ್ತಾರೆ, ಅವ್ರಿಗೆಲ್ಲ ಅನುಭವ ಇದೆ, ಅಷ್ಟು ಹೇಳ್ಬೋದು ನಾವು. ಈಗ 2 ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ರು. ಓಕೆ, ಈಗ ಮುಂದೆ ಪ್ರಧಾನಿ ಆಗ್ಬೇಕು ಅಂತಿದ್ದಾರೆ ಮತ್ತೊಮ್ಮೆ. ಯಾವ ಒಂದು ಉದ್ದೇಶದಿಂದ ಅಥವಾ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ತಾವು ಕಂಡಿದ್ದೀರಾ? ಅಭಿವೃದ್ಧಿ ಒಂದು ನಮ್ಮ ದೇಶ ಭದ್ರತೆಗೆ, ನಮ್ಮ ಜನತೆಗೆ ಸಹಕಾರ ಆಗುತ್ತೆ. ಅವ್ರೇನು ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು ಅನ್ನೋದಿಲ್ಲ. ಇವ್ರೊಳಗೆ ಆಸ್ತಿ ಹಣ ಬೇಕು, ಅವ್ರಿಗೆ ಅಧಿಕಾರನೂ ಬೇಕು, ಹಣನೂ ಬೇಕು, ಆಸ್ತಿನೂ ಬೇಕು. ಆದರೆ ಮಾಡೋಕ್ಕೆ ಬೇಕಲ್ಲ, ಶಕ್ತಿ ಬೇಕಲ್ಲ. ಸುಮ್ಮನೆ ಹೇಳ್ಕೊಳ್ಳೋದು ದೊಡ್ಡದಲ್ಲ. ಓಕೆ, ಅಭಿವೃದ್ಧಿಯ ಹೊರತಾಗಿಯೂ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮೊದಲಿನಿಂದನೂ ಇರುವಂಥ ಒಂದು ಕಪ್ಪು ಚುಕ್ಕೆ ಅಂದರೆ ಇದೊಂದು ಜಾತಿವಾದಿ, ಕೋಮುವಾದಿ ಸರ್ಕಾರ ಅನ್ನೋದು. ಅದು ಹೇಳ್ತಾರೆ, ಆ ಥರ ಏನು ಇಲ್ಲ. ಅವ್ರು ಯಾವ್ರಿಗೂ ಜಾತಿವಾದ ಮಾಡಿಲ್ಲ. ಇವರೇ ಸೃಷ್ಟಿ ಮಾಡ್ಕೊಂಡಿರೋದು. ಓಕೆ, ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅನ್ನೋದು. ಅಲ್ಲ, ನೀಡ್ತಾ ಇದೆ ಅಂದರೆ ಇಲ್ಲಿ ಸ್ಥಿತಿಗತಿಗಳು ಸರಿ ಇಲ್ಲ. ಅವ್ರು ಕೊಟ್ಟಿದ್ದನ್ನ ಸರಿಯಾಗಿ ಬಳಕೆ ಮಾಡಲ್ಲ. ಇವ್ರು ಯಾವ್ಯಾವ್ದಕ್ಕೂ ಬಳಕೆ ಮಾಡ್ಕೊತಾರೆ, ಅದು ಹಿನ್ನಡೆ ಆಗ್ತದೆ ಅಷ್ಟೇ. ಓಕೆ, ಇದೊಂದು ಬಡವರ ಪರವಾದ ಸರ್ಕಾರವಲ್ಲ, ಶ್ರೀಮಂತರ ಪರವಾದ ಸರ್ಕಾರ, ಕೇವಲ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಅಂತ. ಅದು ಸುಳ್ಳು. ಅದು ಎಲ್ಲ ಬಿಡಿ, ಅದೆಲ್ಲ ಅವರು ಅದು ಹೇಳೋದು, ವಿರೋಧ ಪಕ್ಷರು ಹೇಳೋದು ಹೇಳ್ತಾರೆ. ಆ ಥರ ಏನು ಇಲ್ಲ, ಇವ್ರು ತಿಳ್ಕೊಂಡ್ರೆ ಹಂಗೆ. ಓಕೆ, ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಈಗಾಗಲೇ ಒಂದು ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಇದರ ಉದ್ಘಾಟನೆ ಇದೆ. ಸೊ ಆ ನಿಟ್ಟಿನಲ್ಲಿ ಇದೊಂದು ರಾಜಕೀಯ ತಂತ್ರ. ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವ ಸಮಯದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಮತಗಳನ್ನು ಸೆಳೆಯುವ ತಂತ್ರ ಅಂತ. ಅದು ಆವಾಗಲೇ ಆಶ್ವಾಸನೆ ಕೊಟ್ಟಿದ್ರು, ಅದು ಈಗ ರೆಡಿಯಾಗಿದೆ, ಅದನ್ನು ಮಾಡ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಜನ ಹೇಳ್ಕೋಬೋದು, ಅದು ಹೇಳೋಕ್ಕೇನು ಅಲ್ವಾ? ಪ್ರಸ್ತುತ ಇರುವಂತಹ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ನಮ್ಮ ರಾಜ್ಯ ಸರ್ಕಾರ ಇದು ಬಿಟ್ಟಿ ಬಗ್ಗೆ ಕೊಟ್ಬಿಟ್ಟು ಅನುಭವಿಸ್ತಾ ಇದ್ದಾರೆ. ಈಗ ಬೇರೆ ಯಾವುದು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಆಗಬೇಕಲ್ಲ, ದುಡ್ಡು ಬೇಕಲ್ಲ ಎಲ್ಲದಕ್ಕೂ ಅಭಿವೃದ್ಧಿ ಮಾಡೋಕ್ಕೆ. ಕಷ್ಟ ಆಗುತ್ತೆ. ಈ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಬರೋದಾದರೆ, ಈ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇಲ್ವಾ? ಹಾಗಿದ್ರೆ ಅದು ಏನಾಗುತ್ತೆ, ಅವ್ರಿಗೆ ಏನು ಫ್ರೀ ಅಂತ ಹೋಯ್ತಾರ, ಆ ಫ್ರೀಯಿಂದ ದುಡ್ಡು ಎಲ್ಲಿಂದ ಬರ್ತದೆ? ನಮ್ಗಳು ದುಡ್ಡೇ ಸರಿ, ಸರ್ಕಾರಕ್ಕೆ ಬರ್ಬೇಕಾದ್ರೆ ಜನಗಳ ದುಡ್ಡೇ. ಅದನ್ನು ಬೆಲೆ ಜಾಸ್ತಿ ಮಾಡ್ತಾರೆ, ಆ ದುಡ್ಡನ್ನು ಕೊಡ್ತಾ ಇದ್ದಾರೆ. ಬಡವರಿಗಾಗಿಯೇ ಮಾಡಿರೋ ಯೋಜನೆಗಳು ಬಡವರಿಗೆ ತಲುಪ್ತಿದೆ ಅಂತಾರೆ. ಕೆಲವ್ರು ತಲುಪಿದೆ, ಕೆಲವ್ರು ತಲುಪಿಲ್ಲ. ಅದೇ ಹೇಳ್ತಾ ಇದ್ದಾರೆ, ಟಿವಿನೆಲ್ಲ ನಾವೇ ನೋಡ್ತಾ ಇದೀವಲ್ಲ. ನಿಮ್ಮ ಪ್ರಕಾರ ಈ ಯೋಜನೆಗಳು ತಲುಪಿದ್ರೆ ಅನುಕೂಲ ಇದೆ ಅಂತೀರಾ ಹಾಗಿದ್ರೆ ಜನಕ್ಕೆ? ಅದೇ ಸಮಯ ಅನುಕೂಲ ಇದೆ. ಈಗ ಯಾರ್ದೋ ದುಡ್ಡು ತೆಗೆದು ಯಾರಿಗೋ ಕೊಡ್ತಾ ಇದ್ದಾರೆ. ಹಾಗೆ ಈಗ ಬೇರೆ ದುಡ್ಡು ತೆಗೆದು ಅವ್ರಿಗೆ ಕೊಡ್ತಾ ಇದ್ದಾರೆ, ಅವ್ರ ಕೈಯಿಂದ ಏನೋ ಕೊಡ್ತಾ ಇಲ್ಲ. ಹೌದು ತಾನೆ? ಅಷ್ಟೇ ನಡೀತಾ ಇರೋದು ಈಗ. ಓಕೆ ಸರ್, ಈ ಯೋಜನೆಗಳು ಏನಿದೆ ಇದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಮಾರಕ ಆಗ್ತಿದೆಯಾ, ಹಿನ್ನಡೆ ಆಗ್ತಾ ಇದೆಯಾ? ಅಭಿವೃದ್ಧಿ ಆಗ್ತಾ ಇಲ್ವಲ್ಲ, ಹಿನ್ನಡೆ ಆಗ್ತಾ ಇದೆ. ಹಿನ್ನಡೆ ಆಗ್ತಾ ಇದೆ. ಜನರಿಗೂ ಗೊತ್ತಿದೆ. ಈಗ ರೋಡ್ಗಳೆಲ್ಲ ಗುಂಡು ಬಿದ್ದೋಗಿದ್ದಾವೆ, ಏನು ಮಾಡ್ತಾ ಇಲ್ಲ. ಕೆಲಸಗಳು ನಿಂತೋಗಿದ್ದಾವೆ, ಮಧ್ಯಕ್ಕೆ ನಿಂತೋಗಿದ್ದಾವೆ. ಹಣ ಬಿಡುಗಡೆ ಮಾಡೋದು ತಾನೇ ಅವರು ಅಭಿವೃದ್ಧಿ ಮಾಡೋಕ್ಕೆ. ಹಣ ಇಲ್ಲ ಅಂತಾರೆ. ಹಾಗಿದ್ರೆ ಈಗ ಲೋಕಸಭಾ ಚುನಾವಣೆಗಾಗಿ BJP ಮತ್ತು JDS ಮೈತ್ರಿ ಆಗಿರೋದು ರಾಜ್ಯದಲ್ಲಿ. ಅದೇ ಮೈತ್ರಿ ಆಗಿರೋದಾಗಿ ಹಿಂದೆ ಅನುಭವಿಸಿದ್ರಲ್ಲ, ಸೋತ್ರಲ್ಲ, ಆ ಉದ್ದೇಶಕ್ಕೆ ಅವರು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಸಕ್ಸಸ್ ಆಗ್ಬೋದಾ ಈ ಮೈತ್ರಿ? ಆಗುತ್ತೆ, ಖಂಡಿತ ಆಗುತ್ತೆ. ಅದರ ಬಗ್ಗೆ ಏನು ಡೌಟ್ ಇಲ್ಲ, ಆಗುತ್ತೆ. ಓಕೆ, ಈಗ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಜನಪರವಾಗಿ ಆಗಬೇಕಾಗಿರುವ ಕೆಲಸಗಳು ಎಲ್ಲಿ? ರಾಜ್ಯದಲ್ಲಿ ಮತ್ತೆ ರಾಜ್ಯದಲ್ಲಿ. ಅದೇ ಈಗ ಎಲೆಕ್ಷನ್ ಹತ್ರ ಬಂದಿದೆಯಲ್ಲ, ಈಗ ಸ್ವಲ್ಪ ಅದು ಘೋಷಣೆ ಮಾಡ್ತಾರೆ. ಆಮೇಲೆ ನೋಡ್ಬೇಕು, ಅದು ಕಾರ್ಯರೂಪಕ್ಕೆ ಬರಬೇಕಲ್ಲ. ಅದು ಹೇಳಕ್ಕೆ ನಿಮ್ಮ ಪ್ರಕಾರ ಯಾವ ಕೆಲಸಗಳು ಆಗಿದ್ರೆ ಉತ್ತಮ ಅಂತ, ಯಾವ್ಯಾವ ಕ್ಷೇತ್ರದಲ್ಲಿ? ಎಲ್ಲ ಕ್ಷೇತ್ರದ ಈಗೆಲ್ಲ ಬರಗಾಲ ಬಂದಿದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು. ಮಾಡ್ತೀವಿ ಅಂತಾರೆ, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಎಸ್, ನಿಮ್ಮ ಮುಂದಿನ ಆಯ್ಕೆ ಯಾರು ಸರ್ ಪ್ರಧಾನಿ? ಮೋದಿ ಸರ್.
ಯಾಕೆ ಸರ್ ನರೇಂದ್ರ ಮೋದಿ ಅವರು? ನಮಗೆ ಅವ್ರು ಬೇಕಿದ್ದು ನಮ್ಮ ದೇಶಕ್ಕೆ, ನಮಗೆ ತಂದೆ ಸ್ಥಾನ ಅದು ನಮಗೆ ಬೇಕೇ ಬೇಕದು. ಈಗ ನರೇಂದ್ರ ಮೋದಿ ಅವರನ್ನ ಸೋಲಿಸುವ ನಿಟ್ಟಿನಲ್ಲಿ, ಆ ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ INDA ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ರಾಹುಲ್ ಗಾಂಧಿ ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಿ? ಅವ್ರದ್ದೇನು ಆಗಲ್ಲ ಬಿಡಿ, ಅವ್ರದ್ದು ವರ್ಕೌಟ್ ಆಗಲ್ಲ ಬಿಡಿ. ಇಂಡಿಯಾದಲ್ಲಿ ಏನು ವರ್ಕೌಟ್ ಆಗಲ್ಲ. ಆ ಮೈತ್ರಿ ಸಕ್ಸಸ್ ಕಾಣಲ್ಲ ಅಂತೀರಾ? ಸಕ್ಸಸ್ ಆಗಲ್ಲ ಬಿಡಿ, ಸಕ್ಸಸ್ ಆಗಲ್ಲ. ಓಕೆ, ಹಾಗಿದ್ರೆ ಈಗ ರಾಜ್ಯದಲ್ಲಿ BJP ಮತ್ತೆ JDS ಮೈತ್ರಿ ಆಗಿದೆ, ಅದು ಸಕ್ಸಸ್ ಆಗುತ್ತೆ. ಆಗುತ್ತೆ, ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗುತ್ತೆ ಆಗುತ್ತೆ. ಈಗ ಪ್ರಸ್ತುತವಾಗಿರುವಂತಹ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ಇದು ಬಿಡಿ, ಗ್ಯಾರಂಟಿಗಳು ಕೊಟ್ಕೊಂಡು ಎಲ್ಲಿಂದ ತಗೊಂಬರ್ತಾರೆ ದುಡ್ಡು ಕಳಿಸ್ತಾರೆ? ಎಲ್ಲಿಂದ ತಗೊಂಬರ್ತಾರೆ ಹೇಳಿ? ಇದು ಸಕ್ಸಸ್ ಆಗಲ್ಲ ಬಿಡಿ. ಸರ್ಕಾರ ಬಿದ್ದೋಗುತ್ತೆ ಸರ್, ಸರ್ಕಾರ ಬಿದ್ದೋಗುತ್ತೆ ಸರ್, ಉಳಿಯಲ್ಲ ಸರ್ಕಾರ ಸರ್. ಓಕೆ ಸರ್, ಹಾಗಿದ್ರೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಜನವರಿ 22ಕ್ಕೆ ಇದರ ಉದ್ಘಾಟನೆ ಇದೆ. ಇದೊಂದು ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳಿ. ರಾಮ ಮಂದಿರ ಮತಗಳಿಗಲ್ಲ ಸರ್, ಅದು 500 ವರ್ಷದ ಹೋರಾಟ, ಅದು ಆಗಿರೋದು. ಅದು ಆಗಬೇಕಾಗಿತ್ತು, ಆಗಿದೆ ಬಿಡಿ. ಅದು ಆಗ್ತಾ ಇದೆ ಅಷ್ಟೇ. ಸರಿ, ಹಾಗಿದ್ರೆ ಈಗ ಪ್ರಸ್ತುತವಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿದೆ, ಆದರೆ ವಿರೋಧ ಪಕ್ಷವಾಗಿ BJP ಇದೆ. ಸೊ ಇದರ ಒಂದು ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಾ? ವಿರೋಧ ಪಕ್ಷವಾಗಿ BJP ಹೇಗಿದೆ ಅಂತೀರಾ ರಾಜ್ಯದಲ್ಲಿ? ಇವಾಗ ವಿಜೇಂದ್ರ ಬಂದಿದ್ದಾರೆ, ಚೆನ್ನಾಗಿದೆ, ಒಂಥರ ಯಂಗು, ಚೆನ್ನಾಗಿದೆ. ಯಾಕೆಂತಂದರೆ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಷ್ಟ್ರ ರಾಜಕಾರಣದಲ್ಲಾಗ್ಬೋದು ವಿರೋಧ ಪಕ್ಷದ ಪಾತ್ರ ಅತಿ ಮುಖ್ಯ. ಆ ನಿಟ್ಟಿನಲ್ಲಿ ಕೇಳ್ತಾ ಇರೋದು. ಹಾಗಿದ್ರೆ BY ವಿಜಯೇಂದ್ರ ಅವರ ಸಾರಥ್ಯದಲ್ಲಿ, ಹಾಗೆಯೇ ವಿರೋಧ ಪಕ್ಷದ ನಾಯಕನಾಗಿ R ಅಶೋಕ್ ಅವರ ಸಾರಥ್ಯದಲ್ಲಿ ಉತ್ತಮವಾಗಿದೆ ಅಂತೀರಾ ವಿರೋಧ ಪಕ್ಷ? ಉತ್ತಮವಾಗಿದೆ ಸರ್, ಚೆನ್ನಾಗಿದೆ ಸರ್. ಈ ನಿಟ್ಟಿನಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು BJP ಮತ್ತು JDS ಮೈತ್ರಿ ಎಷ್ಟು ಸ್ಥಾನ ಗೆಲ್ಬಹುದು ಅನ್ಸುತ್ತೆ ನಿಮಗೆ? 28ಕ್ಕೆ 28 ಬರುವ ಸ್ಥಾನ ಇದೆ ಸರ್. 28 ಗೆಲ್ಬಹುದು ಅಂತೀರಾ? ಬರುತ್ತೆ ಸರ್. ಹಾಗಿದ್ರೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಉಚಿತ ಯೋಜನೆಗಳೇನಿತ್ತು ಅದ್ರ ವರ್ಕ್ ಆಗಲ್ಲ ಅಂತ ಅನ್ಸುತ್ತಾ ನಿಮಗೆ ರಾಜ್ಯದಲ್ಲಿ? ವರ್ಕ್ ಆಗಲ್ಲ ಸರ್, ಎಲ್ಲಿಂದ ತಗೊಂಡು ಕೊಡ್ತಾರೆ ಸರ್? ಇಲ್ಲಿ ಲೋಕಸಭೆ ತನಕ ಮಾತ್ರ ಕೊಡ್ತಾರೆ ಅಷ್ಟೇ, ಆಮೇಲೆ ಎಲ್ಲಿಂದ ತಂದು ಕೊಡ್ತಾರೆ ಅವರು? ಓಕೆ, ಅಷ್ಟೇ. ತಲುಪಲ್ಲ ನೆಕ್ಸ್ಟ್ ಅಂತ ಹೇಳ್ತಿದ್ದೀರಾ. ಬಟ್ ಈಗ ಜಾರಿಗೊಳಿಸಿರುವ ಯೋಜನೆಗಳು ಅನುಕೂಲ ಇದೆ ಅಂತೀರಾ? ಇಲ್ಲ ಸರ್, ಅದು ಇಲ್ಲ ಸರ್, ಇಲ್ಲ, ಏನು ಬರ್ತಾ ಇಲ್ಲ ಬಿಡಿ. ಏನು ಹೇಳ್ತೀರಾ? ಒಟ್ಟಾರೆ ಬೇಕಿತ್ತು ಬೇಡವಾಗಿತ್ತ ಈ ಯೋಜನೆಗಳು? ಗ್ಯಾರಂಟಿ ಏನು ಬೇಕಾಗಿಲ್ಲ, ನಾವೇನು ಕೇಳಿರಲಿಲ್ಲ ಸರ್, ಅವ್ರನ್ನ ಕೊಡಿ ಅಂತ ನಾವೇನು ಕೇಳಿಲ್ಲ ಸರ್. ಓಕೆ, ಹಾಗಿದ್ರೆ ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದಿಂದ ಮತ್ತೆ ರಾಷ್ಟ್ರ ಸರ್ಕಾರದಿಂದ ಅಂತಂದರೆ ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸಗಳು ಯಾವುವು ಸರ್ ಜನಪರವಾಗಿ? ಸರ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್, ಅಭಿವೃದ್ಧಿ ಸೂಪರ್ ಆಗಿದೆ ಸರ್, ಕೇಂದ್ರದ್ದು ಸೂಪರ್ ಆಗಿದೆ. ನಮಗೆ ಆಯ್ಕೆ ಮೋದಿನೇ.